ರಾಜಧಾನಿ ಬೆಂಗಳೂರಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಅತ್ಯಾಚಾರ ಆಗಿತ್ತು. ಕೇಸು ದಾಖಲಿಸಿಕೊಂಡು ಆರೋಪಿಗಳನ್ನು ಅರೆಸ್ಟ್ ಮಾಡಿ ತನಿಖೆ ಮುಂದುವರಿಸಿದಂತ ಪೊಲೀಸರಿಗೆ ಕೆಲ ಆಘಾತಕಾರಿ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಆರೋಪಿಗಳು ಹೆಣ್ಣು ಮಕ್ಕಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ರು ಮತ್ತದಕ್ಕೆ ಬೆಂಗಳೂರಿನ IPS ಅಧಿಕಾರಿಯೊಬ್ಬರ ಮನೆ ಕೇಂದ್ರ ಸ್ಥಾನವಾಗಿತ್ತು ಅನ್ನೋ ವಿಚಾರ. IPS ಅಧಿಕಾರಿಯ ಬಂಗಲೆಯಲ್ಲಿ ಡ್ರಗ್ಸು ಸೆಕ್ಸು ದಂಧೆ ನಡೀತಾ ಇತ್ತು. ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸಿ ಆಮಿಷ ಒಡ್ಡಿ ಪಾರ್ಟಿಗೆ ಅಂತ ಕರ್ಕೊಂಡು ಬಂದು ಆ ಮನೆಯಲ್ಲಿ ಅವರಿಗೆ ಡ್ರಗ್ಸ್ ಕೊಟ್ಟು ಅವರ ಮೇಲೆ ಅತ್ಯಾಚಾರ ಮಾಡಿ ಅದರ ವಿಡಿಯೋ ಚಿತ್ರೀಕರಣ ಮಾಡಿ ಆ ನಂತರ ಹೆಣ್ಣು ಮಕ್ಕಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಆ ವಿಡಿಯೋ ಚಿತ್ರೀಕರಣವನ್ನ ಮುಂದಿಟ್ಟುಕೊಂಡು IPS ಅಧಿಕಾರಿಯೊಬ್ಬರ ಮನೆಯಲ್ಲಿ ನಡೀತಾ ಇದ್ದಂತ ಕೆಲಸ ಇದು. ಫೆಬ್ರವರಿ 14ನೇ ತಾರೀಕು ಹೊರ ರಾಜ್ಯದ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಅತ್ಯಾಚಾರ ಆಗುತ್ತೆ. ಆಕೆ ದೂರು ಕೊಡ್ತಾಳೆ ಇಬ್ಬರ ವಿರುದ್ಧ. ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ. ಇದೇ ಇಬ್ಬರು ಆರೋಪಿಗಳು ನಿಖಿಲ್ ಮತ್ತು ಡಿಕ್ಸನ್ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ತನಿಖೆ ಮುಂದುವರಿಸಿದಾಗ ಇವರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ವಿಡಿಯೋ ಚಿತ್ರೀಕರಿಸಿ ಹೆಣ್ಣು ಮಕ್ಕಳನ್ನ ಬೆದರಿಸಿ ಅವರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ರು ಅನ್ನೋ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಒಬ್ರಿಬ್ರಲ್ಲ 19ಕ್ಕೂ ಅಧಿಕ ಹೆಣ್ಣು ಮಕ್ಕಳನ್ನ ಇದೇ ರೀತಿ ಬಳಸಿಕೊಂಡಿದ್ದಾರೆ ಅನ್ನೋ ವಿಚಾರ ತನಿಖೆಯಲ್ಲಿ ಗೊತ್ತಾಗಿರೋದು. ಈ ಯುವತಿ ದೂರು ಕೊಟ್ಲು. ಆದರೆ ಉಳಿದವರು ಮರ್ಯಾದೆಗಂಜಿ ದೂರು ಕೊಡ್ತಾ ಇರಲಿಲ್ಲ. ಅದನ್ನೇ ಬಂಡವಾಳ ಮಾಡಿಕೊಳ್ತಾ ಇದ್ರು ಈ ಇಬ್ಬರೂ ಕೂಡ. ಇನ್ನೂ ಆಘಾತಕಾರಿ ವಿಚಾರ ಅಂತಂದ್ರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ಹೆದರಿಸಿ ಬೆದರಿಸಿ ಈ ಇಬ್ಬರು ಆ ಹೆಣ್ಣು ಮಕ್ಕಳನ್ನ ಯಾರ್ಯಾರ ಜೊತೆನೋ ಕಳಿಸ್ಕೊಡ್ತಾ ಇದ್ರು. ಈ ವಿಚಾರವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇನ್ನು ತನಿಖೆಯ ಆಳಕ್ಕಿಳಿತಾ ಇದ್ದಂತೆ ಪೊಲೀಸರಿಗೆ ಆಘಾತಕಾರಿ ವಿಚಾರಗಳು ಗೊತ್ತಾಗ್ತಾ ಹೋಗಿದೆ. ಹೆಣ್ಣು ಮಕ್ಕಳನ್ನ ಬಲೆಗೆ ಬೀಳಿಸ್ತಾ ಇದ್ದಿದ್ದು ಹೇಗೆ ಇದು ಕೂಡ ಗೊತ್ತಾಗಿದೆ. IAS IPS ಅಧಿಕಾರಿಗಳಿಗೆ ಕಾಲೇಜು ಹುಡುಗಿಯರನ್ನ ಪೂರೈಸ್ತಾ ಇದ್ರಂತೆ. ಪ್ರಭಾವಿ ರಾಜಕಾರಣಿಗಳಿಗೂ ಕೂಡ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿಯರನ್ನ ಕಳಿಸ್ಕೊಡ್ತಾ ಇದ್ರು ಅನ್ನೋ ವಿಚಾರ. ಹುಡುಗಿಯರ ಜೊತೆಗೆ ಶೋಕಿ ಡ್ರಗ್ಸು ಎಣ್ಣೆ ಲಕ್ಷಾಂತರ ಖರ್ಚು ಮಾಡೋದು ಪಾರ್ಟಿ ಅಂತ. ಪಾರ್ಟಿಗೆ ಬಂದಂತ ಹೆಣ್ಣು ಮಕ್ಕಳಿಗೆ ಡ್ರಗ್ಸ್ ಕೊಡೋದು, ಆ ನಂತರ ಅತ್ಯಾಚಾರ ಮಾಡೋದು, ಅದನ್ನ ವಿಡಿಯೋ ಮಾಡ್ಕೊಳ್ಳೋದು, ಎಲ್ಲಾದರೂ ದೂರು ಕೊಡ್ತೀವಿ ಅಂತ ಹೆಣ್ಣು ಮಕ್ಕಳೇನಾದರೂ ಹೇಳಿದ್ರೆ ಬ್ಲ್ಯಾಕ್ ಮೇಲ್ ಮಾಡೋದು, ವಿಡಿಯೋ ಹರಿಯ ಬಿಡ್ತೀವಿ ವೈರಲ್ ಮಾಡ್ತೀವಿ ಅಂತ. ಈ ರೀತಿ ಮಾಡಿ ಯಾರ್ಯಾರಿಗೋ ಹೆಣ್ಣು ಮಕ್ಕಳನ್ನ ಕಳಿಸ್ಕೊಟ್ಟು ಅದು IPS IAS ಅಧಿಕಾರಿಗಳು ಕೆಲ ರಾಜಕಾರಣಿಗಳು ಇವರಿಗೆಲ್ಲ ಈ ಹೆಣ್ಣು ಮಕ್ಕಳನ್ನ ಕಳಿಸ್ಕೊಡ್ತಾ ಇದ್ರು, ದುರ್ಬಳಕೆ ಮಾಡ್ಕೊಳ್ತಾ ಇದ್ರು, ಲೈಂಗಿಕವಾಗಿ ಶೋಷಿಸ್ತಾ ಇದ್ರು. ಜಕ್ಕೂರಿನ ವಿಲ್ಲ ಇದೇ ನಾವು ಹೇಳ್ತಾ ಇದ್ದಂತ IPS ಅಧಿಕಾರಿಯ ಮನೆ ಇದು. ಅಂದ್ರೆ ಆತನಿಗೆ ಬೇರೆ ಬೇರೆ ಮನೆ ಇರ್ಬೋದು, ಇದು ಒಂದು ಮನೆ. ಈ ಮನೆಯನ್ನ ಆತ ಬಾಡಿಗೆ ಕೊಟ್ಟಿದ್ದ ಅನ್ನುವಂತ ಮಾಹಿತಿ. ಬಾಡಿಗೆ ಕೊಟ್ಟಿದ್ದ ಅಂತ ಹೇಳ್ತಾರೆ. ಆತ ಲೀಸಿಗೆ ತೆಗೆದುಕೊಂಡಿದ್ದ ನಿಖಿಲ್ ಅನ್ನುವಂತ ಆರೋಪಿ ಅಂತ ಹೇಳ್ತಾರೆ. ಬಟ್ IPS ಅಧಿಕಾರಿಗೆ ಸೇರಿದಂತ ಮನೆ ಇದು. ನೋಡ್ತಾ ಇದ್ದೀರಿ, ಪಾರ್ಟಿಗಳು ಐಷಾರಾಮಿ ಪಾರ್ಟಿಗಳನ್ನ ಮಾಡ್ತಾ ಇದ್ರು. ಬೇರೆ ಬೇರೆ ಪಬ್ಗಳಲ್ಲಿ ಪಾರ್ಟಿಗಳು ನಡೀತಾ ಇತ್ತು. ಪಾರ್ಟಿ ಮುಗಿಸಿದ ನಂತರ ಆಫ್ಟರ್ ಪಾರ್ಟಿ ಅಂತ ಹೆಣ್ಣು ಮಕ್ಕಳನ್ನ ಈ ಮನೆ ಕರ್ಕೊಂಡು ಬರ್ತಾ ಇದ್ರು. ಆಫ್ಟರ್ ಪಾರ್ಟಿ ಮತ್ತೊಂದು ಪಾರ್ಟಿ ಮಾಡೋಣ ಅಂತ ಕರ್ಕೊಂಡು ಬಂದಂತ ಹೆಣ್ಣು ಮಕ್ಕಳಿಗೆ ಮಧ್ಯದಲ್ಲಿ ಡ್ರಗ್ಸ್ ಬೆರೆಸಿ ಕೊಡ್ತಾ ಇದ್ರಂತೆ. ರೇಪ್ ಡ್ರಗ್ ಅನ್ನ ಬಳಸ್ತಾ ಇದ್ರು. ಮತ್ತಿನಲ್ಲಿದ್ದಂತ ಹೆಣ್ಣು ಮಕ್ಕಳಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಅಮಲಲ್ಲಿದ್ದಂತ ಹೆಣ್ಣು ಮಕ್ಕಳಿಗೆ ಅವರನ್ನ ಅತ್ಯಾಚಾರ ಮಾಡಿ ಅವ್ರ ಮೇಲೆ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿ ಬೆದರಿಕೆ ಹಾಕಿ ಅವರಿಗೆ ಅವರನ್ನ ತಮ್ಮ ದಂಧೆಗೆ ಬಳಸಿಕೊಳ್ತಾ ಇದ್ರು.
ಇದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತ ವಿಚಾರ. ಜಕ್ಕೂರಿನ ಬಂಗಲೆಯಲ್ಲಿ ಡ್ರಗ್ಸ್ ಪಾರ್ಟಿಗೆ ಹುಡುಗಿಯರನ್ನ ಯಾವ ರೀತಿ ಸೆಳೀತಾ ಇದ್ರು, ಅದಕ್ಕೆ ಉತ್ತರ ಇನ್ಸ್ಟಾಗ್ರಾಮ್ ಮೂಲಕ, ಸೋಷಿಯಲ್ ಮೀಡಿಯಾ ಮುಖಾಂತರ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದು ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೋ, ಪಾರ್ಟಿಗಳಲ್ಲಿ ಭಾಗವಹಿಸಿದಂತ ಫೋಟೋಗಳನ್ನು ಹಾಕೊಳ್ತಾರೋ ಅವರನ್ನ ಸಂಪರ್ಕಿಸ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಫೋಟೋ ಶೂಟ್ ಮಾಡ್ಸೋಣ, ಮಾಡಲಿಂಗಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಪಬ್ಬು, ಕೆಫೆ ಇಲ್ಲೆಲ್ಲ ಭೇಟಿ ಆಗ್ತಾ ಇದ್ರು. ಆ ನಂತರ ಅವರನ್ನ ಈ ಬಲೆಗೆ ಬೀಳಿಸ್ತಾ ಇದ್ರು. ಈ ಡಿಕ್ಸನ್ ಅನ್ನುವಂತ ಯುವಕ ಒಬ್ಬ ಇದ್ದಾನೆ, ನೋಡ್ತಾ ಇದ್ದೀರಿ, ಆಗ್ಲೇ ನೀವು ಫೋಟೋದಲ್ಲಿ ನೋಡಿದ್ರಿ, ಎಲ್ಲ ವೆಸ್ಟ್ ಬೆಂಗಾಲ್ನವನು. ಆತ ಈ ಸಂಪರ್ಕಿಸೋ ಕೆಲಸವನ್ನ ಮಾಡ್ತಿದ್ದ ಈತ, ಈ ಡಿಕ್ಸನ್ ಅನ್ನುವಂತ ಆರೋಪಿ ಏನಿದ್ದಾನೆ ಈತ ಇನ್ಸ್ಟಾಗ್ರಾಮು ಅಥವಾ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳನ್ನ ಬಳಸಿ ಹೆಣ್ಮಕ್ಕಳನ್ನ ಸಂಪರ್ಕಿಸ್ತಾ ಇದ್ದ, ಚಾಟ್ ಮಾಡ್ತಾ ಇದ್ದ, ನಂತರ ಭೇಟಿ ಆಗ್ತಾ ಇದ್ದ. ಭೇಟಿ ಪಾರ್ಟಿಯಲ್ಲಿ ಮುಗೀತಾ ಇತ್ತು, ಪಾರ್ಟಿ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾ ಇತ್ತು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಬಹಳ ಆಘಾತಕಾರಿಯಾಗಿದೆ ಈ ವಿಚಾರಗಳನ್ನು ಕೇಳ್ತಾ ಇದ್ರೆ. ಹೆಣ್ಣುಮಕ್ಕಳನ್ನೇ ಟಾರ್ಗೆಟ್ ಮಾಡಿ ದಂಧೆ ಕಾರ್ಯಾಚರಿಸ್ತಾ ಇತ್ತು ಮತ್ತು ಹೆಣ್ಣುಮಕ್ಕಳನ್ನ ಕೆಡ್ಡಾಗಿ ಬೀಳಿಸ್ತಾ ಇದ್ರು. ಪೊಲೀಸರು ಎಷ್ಟು ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಈ ಕೇಸಲ್ಲಿ? ರಕ್ಷದ್, ಏನು ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಗ್ಯಾಂಗ್ ರೇಪ್ ಪ್ರಕರಣ ಸಾಕಷ್ಟು ಸ್ಫೋಟಕ ತಿರುವು ಪಡ್ಕೊತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈ ಪಾರ್ಟಿ ನಡೀತಾ ಇದ್ದು ಒಬ್ಬ IPS ಅಧಿಕಾರಿಯ ಬಂಗಲೆಯಲ್ಲಿ ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಜಕ್ಕೂರಿನಲ್ಲಿರ್ತಕ್ಕಂಥ ವಿಲ್ಲಾದಲ್ಲಿ IPS ಅಧಿಕಾರಿಯ ಒಡೆತನದ ವಿಲ್ಲಾದಲ್ಲೇ ಸಹ ಡ್ರಗ್ಸ್ ಪಾರ್ಟಿ, ಸೆಕ್ಸ್ ಪಾರ್ಟಿ ನಡೀತಾ ಇದ್ದಿದ್ದು ಈಗ ತನಿಖೆ ವೇಳೆ ಗೊತ್ತಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ, ಇದನ್ನ ಮುಚ್ಚಾಕೋ ಪ್ರಯತ್ನಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಆರೋಪಿಗಳಾಗಿರ್ತಕ್ಕಂಥ ನಿಖಿಲ್ ಮತ್ತೆ ಡಿಕ್ಸನ್ ಸಾಂದ್ರ ಏನಿದ್ದಾರೆ, ಇವರಿಬ್ಬರ ಸಹ ಸಾಕಷ್ಟು ಮಾಸ್ಟರ್ ಮೈಂಡ್ಗಳಿರ್ತಕ್ಕಂಥದ್ದು. ಡಿಕ್ಸನ್ ಏನಿದ್ದಾನೆ ಈತ ಇನ್ಸ್ಟಾಗ್ರಾಮು ಮತ್ತೆ ಸೋಷಿಯಲ್ ಮೀಡಿಯಾ ಮೂಲಕ ಯುವತಿಯರನ್ನ, ಅದರಲ್ಲೂ ಸಹ ಹೊರ ರಾಜ್ಯದಿಂದ ಬಂದು ಇಲ್ಲಿ ಏನು ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಗಳನ್ನೇ ಸಹ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಪಾರ್ಟಿಗೆ ಕರಿತಾ ಇದ್ದ. ಪಾರ್ಟಿಗೆ ಕರೆದ ನಂತರ ಅವ್ರಿಗೆ ಪಾರ್ಟಿ ಸಂದರ್ಭದಲ್ಲಿ ಡ್ರಿಂಕ್ಸ್ನಲ್ಲಿ ಮತ್ತು ಬರೋ ಔಷಧಿ ಮತ್ತೆ ಡ್ರಗ್ಸ್ ಅನ್ನು ಹಾಕಿ ಅವ್ರಿಗೆ ಅರೆಪ್ರಜ್ಞಾವಸ್ಥೆಗೆ ಹೋದ ನಂತರ ಇವರು ಅತ್ಯಾಚಾರ ಎಸ್ತಾ ಇದ್ದಿದ್ದು ಗೊತ್ತಾಗಿರ್ತಕ್ಕಂಥದ್ದು. ಮೊದಲು ಡೇಟಿಂಗ್ಗೆ ಕರೀತಾರೆ. ಡಿಕ್ಸನ್ ಏನಿದ್ದಾನೆ ಈತ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದ ನಂತರ ಕೋರ್ಮಂಗ್ಲಾ, MG ರೋಡು ಸೇರಿದಂತೆ ಇತರೆಡೆ ಪಬ್ಗಳ ಬಾರ್ಗಳಿಗೆ ಕರ್ಕೊಂಡೋಗಿ ಪಾರ್ಟಿ ಮಾಡೋದು ಸೇರಿದಂತೆ ಅವರನ್ನ ಡೇಟಿಂಗ್ಗೆ ಕರೆಯೋದು, ಸಾಕಷ್ಟು ಅವರನ್ನ ಪುಸ್ಲಾಯಿಸೋದು. ನಂತರ ಪಾರ್ಟಿ ಆದ ನಂತರ ಆಫ್ಟರ್ ಪಾರ್ಟಿ ಎಫೆಕ್ಟ್ ಅನ್ನೋ ಹಾಗೆ ಜಕ್ಕೂರಿನ ವಿಲ್ಲಾಗೆ ಕರ್ಕೊಂಬಂದು ಇಲ್ಲಿ ದೊಡ್ಡ ಮಟ್ಟದ ಪಾರ್ಟಿ ಮಾಡ್ತಾ ಇದ್ರು. ಇಲ್ಲಿ ಡ್ರಗ್ಸ್, ಸೆಕ್ಸ್ ಎಲ್ಲವನ್ನಕ್ಕೂ ಸಹ ಅವರನ್ನ ಬಳಸ್ಕೊಂತಾ ಇದ್ರು ಮತ್ತೆ ವಿಡಿಯೋಗಳನ್ನ ಮಾಡಿಟ್ಕೊಂಡು ಬೆದರಿಸ್ತಾ ಇದ್ರು ಅನ್ನೋ ಆರೋಪ ಕೇಳ್ಬಂದಿರ್ತಕ್ಕಂಥದ್ದು. ಅವ್ರಿಗೆ ಒಪ್ಪಿದ್ರೆ ಓಕೆ, ಇಲ್ಲ ಅಂದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಮತ್ತೆ ಸಾಕಷ್ಟು ಬಾರಿ ವಿಕ್ಟಿಮ್ ಹೇಳದಂತೆ ಸಹ ಆಕೆ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ಅಂತೇಳಿ ಸಂತ್ರಸ್ತೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಈ ನಡುವೆ IPS ಅಧಿಕಾರಿ ಮೇಲೆ ಕ್ರಮ ಆಗ್ಬೇಕಿತ್ತು, ಆದ್ರೆ ವಿಲ್ಲಾದಲ್ಲಿ ಬಾಡಿಗೆ ಕೊಟ್ಟಂತ IPS ಅಧಿಕಾರಿ ಮೇಲೆ ಯಾವುದೇ ರೀತಿ ಕ್ರಮ ಆಗ್ತಾ ಇಲ್ಲ, ಅವ್ರ ಮೇಲೂ ಸಹ ಕೇಸ್ ಹಾಕಿಲ್ಲ ಅನ್ನೋ ಆರೋಪಗಳು ಸಹ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಅಲ್ಲದೆ ಇಲ್ಲಿ ಮುಖ್ಯವಾಗಿ ಆರೋಪಿಗಳೇನಿದ್ದಾರೆ, ನಿಖಿಲ್ ಏನಿದ್ದಾನೆ ಈತ ಮಾಸ್ಟರ್ ಮೈಂಡು, ಹುಡುಗಿರನ್ನ ಕೂಡ ಸಪ್ಲೈ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಅದರಲ್ಲಿ IPS, IAS ಅಧಿಕಾರಿಗಳೇನಿದ್ದಾರೆ ಅವರು ಸಹ ಪಾರ್ಟಿಗೆ ಬರ್ತಾ ಇದ್ರು. ಕೇವಲ 10-12 ಮಂದಿ ಯುವಕ ಯುವತಿಯರು ಮಾತ್ರ ಪಾರ್ಟಿಯಲ್ಲಿ ಇರ್ತಾ ಇದ್ರು. ಚಿಕ್ಕ ಪಾರ್ಟಿ ಇರ್ತಾ ಇತ್ತು, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. IPS ಅಧಿಕಾರಿ ಮನೆ ಅನ್ನೋ ಕಾರಣಕ್ಕೆ, ಬಂಗ್ಲೆ ಅನ್ನೋ ಕಾರಣಕ್ಕೆ ಯಾರು ಸಹ ಆ ಕಡೆ ಸುಲಿತಾ ಇರಲಿಲ್ಲ. ಪೊಲೀಸರು, ಬೀಟ್ ಪೊಲೀಸರು ಸಹ ಹೋಗ್ತಾ ಇರಲಿಲ್ಲ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಮನೆಗಳೇನಿದೆ, ಕಿರಣ್ ತಾವು ಕೊಡ್ತಾ ಇರುವಂತ ಮಾಹಿತಿಯನ್ನ ನೋಡ್ತಾ ಇದ್ರೆ ಇದು ಈಗ ಪತ್ತೆಯಾಗಿರೋದು ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಸಕಲೇಶ್ಪುರದ ನಿಖಿಲು, ವೆಸ್ಟ್ ಬೆಂಗಾಲ್ನ ಡಿಕ್ಸನ್, ಇವ್ರಿಗೆ ಇಷ್ಟಕ್ಕೆ ಸೀಮಿತವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಹಿಂದೆ ಬೇರೆ ತಲೆಗಳಿರುವಂತ ಸಾಧ್ಯತೆ ಇದೆ. ಬಹಳ ಸೀರಿಯಸ್ ಆಗಿ ತನಿಖೆ ಆಗಬೇಕಾದಂತ ಅಗತ್ಯ ಇದೆ ಅಂತ ಅನ್ಸುತ್ತೆ ಈ ಕೇಸಲ್ಲಿ.
ಖಂಡಿತ ರಕ್ಷತ್, ಇದು ದೊಡ್ಡ ಮಟ್ಟದ ತನಿಖೆ ಆಗಬೇಕು. SITನೇ ಮಾಡಿದ್ರು ಸಹ ಒಳ್ಳೇದು. ಈ ಕೇಸ್ನಲ್ಲಿ ಸಾಕಷ್ಟು ಮಂದಿ IPS ಅಧಿಕಾರಿಗಳು, IAS ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇದ್ದಾರೆ. ಮತ್ತೆ ಸಾಕಷ್ಟು ನಿಖಿಲ್ ಆತನನ್ನ ಸ್ಟೇಷನ್ಗೆ ಕರ್ಕೊಂಡ್ಬರ್ತಾರೆ, ಅರೆಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಭಾವಿಗಳೇನಿದ್ದಾರೆ, ನಿಖಿಲ್ ಒಬ್ಬ ಪ್ರಭಾವಿ ಇದ್ದಾನೆ, ಆತ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಆತ ಒಳ್ಳೆಯವನು, ಅವನನ್ನ ಬಿಟ್ಟು ಕಳಿಸಿ ಅನ್ನೋ ಮಾತುಗಳನ್ನ ಕೆಲವು IAS ಮತ್ತೆ IPS ಅಧಿಕಾರಿಗಳು ಅಮೃತಹಳ್ಳಿ ಪೊಲೀಸರ ಮೇಲೆ ಒತ್ತಡ ಹಾಕಿರ್ತಕ್ಕಂಥದ್ದು ನೋಡಿದ್ರೆ ಇದರಲ್ಲಿ ದೊಡ್ಡ ಮಟ್ಟದ ಅವರ ಕೈವಾಡ ಇದೆ. ಸಾಕಷ್ಟು ಮಂದಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಆ ವಿಲ್ಲಾದಲ್ಲಿ ಏನಿದ್ದಾರೆ ಸಾಕಷ್ಟು ಮಂದಿ ಬಂದು ಹೋಗ್ತಾ ಇರ್ತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ದು. ಈಗಾಗಲೇ DCP ನೇತೃತ್ವದ ತಂಡ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಆ CCTVಯನ್ನು ಸೀಸ್ ಮಾಡಿದ್ದಾರೆ, ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ, ಮತ್ತೆ ಅವರ ಮೊಬೈಲ್ಗಳನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೊಬೈಲ್ಗಳಲ್ಲಿ ಸಾಕಷ್ಟು ಮಂದಿ ಯುವತಿಯರ ಫೋಟೋಗಳು ಮತ್ತೆ ನಗ್ನ ವಿಡಿಯೋಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಈಗ ಸಂತ್ರಸ್ತ ಯುವತಿ ಏನಿದೆ ಆಕೆಯನ್ನು ಸಹ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನೂ ಸಹ ಸುಮಾರು 19ಕ್ಕೂ ಹೆಚ್ಚು ಸಂತ್ರಸ್ತೆಯರಿದ್ದಾರೆ ಈ ಪ್ರಕರಣದಲ್ಲಿ ಅಂತೇಳಿ ಈಗ ತನಿಖೆ ವೇಳೆ ತಿಳಿದು ಬಂದಿರತಕ್ಕಂಥದ್ದು. ಸದ್ಯ ಪೊಲೀಸರು ಇನ್ನೂ ಸಹ ತನಿಖೆ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಈ ಕೇಸನ್ನ ಮುಚ್ಚಿ ಹಾಕೋ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.